ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಒಳಗಡೆ ಹೋಗಿ ಮಲ್ಕೊಳ್ಳೋಣ ಅಂದ್ರೆ ರಾತ್ರಿ 1 ಎಬ್ಬಿಸ್ರು. ಯಾಕೆ ಅಂತ ನೋಡಿದ್ರೆ ಐರನ್ ಬಾಕ್ಸ್ ಸುಟ್ಟೋಗಿದೆ, ಊರಿಗೆ ಹೋಗಿ ಈಸ್ಕೊಂಡ್ ಬರ್ಬೇಕು ಅಂದ್ರು. ನಾಳೆನೆ ಮದ್ವೆ, ಇನ್ನೇನ್ ಮಾಡೋದು ಅಂತ ಚೌಟ್ರಿಯಿಂದ ಹೊರಟು ಈಸ್ಕೊಂಡ್ ಬಂದ್ ನೋಡಿದ್ರೆ ಬೆಳಿಗ್ಗೆ ಆದ್ರೂ ಇವ್ರದ್ದು ಮುಗಿಯಲ್ಲ ಅಂತ ಗೊತ್ತಾಯ್ತು. ಹೋಗಿ ಸ್ಟ್ರೈಟ್ ಬಿತ್ಕೊಂಡೆ. ಎದ್ದಾಗ ಆಗ್ತಾನೆ ಸೂರ್ಯ ಕಾಣ್ತಾ ಇದ್ದ. ನಮ್ ಮೇಡಮ್ ಅವ್ರು ಕಾಫಿ ತಂದ್ಕೊಡು ಅಂತಂದ್ರೆ ಈ ರೇಂಜ್ ಆಡ್ತಾವಳೆ. ಅಲ್ಲಿಂದ ಸೂರ್ಯನ್ ನೋಡ್ತಾ ಕಾಫಿ ಕುಡ್ಕೊಂಡು ಲೇಡೀಸ್ ರೆಡಿ ಆಗೋಷ್ಟ್ರಲ್ಲಿ ಒಂದ್ ರೌಂಡ್ ಹೋಗಿದ್ ಬರೋಣ ಅಂತ ಹೋದ್ರೆ ಆ ಕಡೆ ನೋಡಿದ್ರೆ ದೊಡ್ಡವರೆಲ್ಲ ಕಾಫಿ ಕುಡಿತಿರು, ಈ ಕಡೆ ನೋಡಿದ್ರೆ ಮಟನ್ ತಗೊಳ್ಳೋರು ತಗೋತಿದ್ರು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅದ್ನೆಲ್ಲ ನೋಡ್ಕೊಂಡ್ ಚೌಟ್ರಿ ಬಂದ್ರೆ ಇನ್ನ ರೂಮ್ ಬಿಟ್ಟು ಯಾರು ಬರ್ತಾನೆ ಇಲ್ಲ. ಕಾದು ಕಾದು ಸಾಕಾಗಿ ಹೋಗ್ ನೋಡಿದ್ರೆ ಒಂದ್ ರೂಮಲ್ಲಿ ಕುರಿ ಮಂದೆ ತರ ಸೇರ್ಕೊಂಡು ರೆಡಿ ಆಗ್ತಾ ಇದ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮಗ್ ಗೊತ್ತಾಯ್ತು ಇವ್ರು ಮದ್ವೆ ಮುಗಿಸ್ಕೊಂಡು ಹೋಗ್ತಿರು, ಇನ್ನ ರೆಡಿ ಆಗ್ತಾನೆ ಇರ್ತಾರೆ ಅಂತ. ಅದಕ್ಕೆ ಪಕ್ಕದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೊನೆಗೂ ಮದ್ವೆ ಅಲ್ಲಿಗೆ ಬಂದ್ವಿ ಗುರು. ನಮ್ಮ ಹುಡ್ಗಿ ಅಂತ ತಪ್ಪಿಸ್ಕೊಬಿಡ್ತೀಯ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ಲು. ಕರೆಕ್ಟ್ ಆಗಿ ದಾರ ಮುಹೂರ್ತದ ಟೈಮ್ ಬಂದ್ವಿ. ಮದ್ವೆ ಎಲ್ಲ ಮುಗಿಸ್ಕೊಂಡು ದಾರ ಎರ್ದು ಆಚೆ ಬಂದು ಇರ್ಲಿ ಅಂತ 1-2 ಫೋಟೋ ಶೂಟ್ ಮಾಡಿ ಡೈರೆಕ್ಟ್ ಹೊಂಟಿದ್ದೆ ಊಟಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ರೆ ನಮ್ ಮೇಡಮ್ ಅವ್ರು ಬೆತಾಲಿನ್ ಕಾಯ್ತಾ ಇದ್ರು. ಏನಕ್ಕೆ ಅಂತೀರಾ? ಫೋಟೋ ಶೂಟ್ಗೆ. 1 2 3 ಎಲ್ಲಾರ್ದು ಫೋಟೋ ತೆಗ್ದು ಇರ್ಲಿ ಅಂತ ನಮ್ದು ಒಂದ್ ಜೋಡಿ ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲಿಂದ ರಿಸೆಪ್ಷನ್ಗೆ ಕೇಕ್ ಎಲ್ಲ ರೆಡಿ ಮಾಡಿ ಕಟ್ ಮಾಡಿಸ್ತಿರ್ಬೇಕ ನಮ್ ರಂಜು ನಾನೇ ಬ್ಲಾಸ್ಟ್ ಮಾಡ್ತೀನಿ ಅಂತ ಈಸ್ಕೊಂಡು ಈ ತರ ಮಾಡಿದ್ಲು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವ್ ಹೋಗೋ ಟೈಮ್ ಬಂದೇ ಬಿಡ್ತು. ಅಲ್ಲಿಂದ ಇಬ್ರು ಮಾತಾಡ್ಸ್ಕೊಂಡು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಬೆಂಗಳೂರು ಹೊರಟ್ವಿ. ಇಷ್ಟು ಇವತ್ತಿನ ಮಿನಿಲಾಗ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಶೇರ್ ಮಾಡಿ.